ಒಂದು ಸುಂದರ ಹಳ್ಳಿಯಲ್ಲಿ ರಾಮು ಎಂಬ ಬಡ ರೈತ ವಾಸಿಸುತ್ತಿದ್ದನು. ಅವನಿಗೆ ಚಿಕ್ಕ ಹೊಲವೊಂದು ಮಾತ್ರ ಇತ್ತು. ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ಕೆಲಸ ಮಾಡಿದರೂ ಮನೆಯವರಿಗೆ ಸಾಕಾಗುವಷ್ಟು ಅನ್ನ ಮಾತ್ರ ಸಿಗುತ್ತಿತ್ತು. ರಾಮು ತುಂಬಾ ಒಳ್ಳೆಯ ಮನಸ್ಸಿನವನಾಗಿದ್ದನು. ತನ್ನ ಬಳಿ ಕಡಿಮೆ ಇದ್ದರೂ ಇತರರಿಗೆ ಸಹಾಯ ಮಾಡುವ ಗುಣ ಅವನಲ್ಲಿತ್ತು. ಒಂದು ದಿನ ಸಂಜೆ ಭಾರೀ ಮಳೆ ಬರುತ್ತಿತ್ತು. ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುತ್ತಿದ್ದ ರಾಮು ದೊಡ್ಡ ಮರದ ಕೆಳಗೆ ನಡುಗುತ್ತಾ ಕುಳಿತಿದ್ದ ಒಬ್ಬ ವೃದ್ಧನನ್ನು ನೋಡಿದನು. ಆ ವೃದ್ಧನ ಬಟ್ಟೆಗಳು ಸಂಪೂರ್ಣ ಒದ್ದೆಯಾಗಿದ್ದವು. ಅವನ ಮುಖದಲ್ಲಿ ಹಸಿವು ಮತ್ತು ದೌರ್ಬಲ್ಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ರಾಮುವಿಗೆ ಅವನ ಮೇಲೆ ಕರುಣೆ ಬಂತು. ತಾತ, ಇಲ್ಲಿ ಮಳೆಯಲ್ಲಿ ಏಕೆ ಕುಳಿತಿದ್ದೀರಾ? ನಮ್ಮ ಮನೆಗೆ ಬನ್ನಿ ಎಂದು ರಾಮು ಪ್ರೀತಿಯಿಂದ ಹೇಳಿದನು. ರಾಮು ಆ ವೃದ್ಧನನ್ನು ತನ್ನ ಸಣ್ಣ ಮನೆಗೆ ಕರೆದುಕೊಂಡು ಹೋದನು. ರಾಮುವಿನ ಹೆಂಡತಿ ಮನೆಯಲ್ಲಿದ್ದ ಕೊನೆಯ ರೊಟ್ಟಿಯನ್ನೂ ಬಿಸಿ ಸೂಪನ್ನೂ ಆ ವೃದ್ಧನಿಗೆ ಕೊಟ್ಟಳು. ಅವರು ತಮ್ಮ ಹಸಿವನ್ನೇ ಮರೆತು ಅತಿಥಿಗೆ ಊಟ ನೀಡಿದರು. ಆ ರಾತ್ರಿ ತುಂಬಾ ಚಳಿಯಿತ್ತು. ರಾಮು ತನ್ನದೇ ಹಾಸಿಗೆಯ ಚಾದರವನ್ನು ಆ ವೃದ್ಧನಿಗೆ ಹೊದಿಸಿ ಮಲಗಿಸಿದನು. ಮುಂದಿನ ಬೆಳಿಗ್ಗೆ ಆ ವೃದ್ಧನು ನಗುತ್ತಾ ರಾಮುವಿಗೆ ಹೇಳಿದನು, ನಾನು ಸಾಮಾನ್ಯ ವ್ಯಕ್ತಿಯಲ್ಲ, ಜನರ ಒಳ್ಳೆಯತನ ಪರೀಕ್ಷಿಸಲು ಬಂದ ಶ್ರೀಮಂತ ವ್ಯಾಪಾರಿ. ನಿನ್ನ